ಸೊ ಇನ್ನು ಏಂಜಲ್ ಗೈಡೆನ್ಸ್ ಏನ್ ಸಿಗಬಹುದು ಕನ್ಯಾ ರಾಶಿ ಅಂತ ನೋಡೋಣ. ಏಂಜಲ್ ಗೈಡೆನ್ಸ್ನ ವಿಚಾರಕ್ಕೆ ಬಂದಾಗ ರಿಕವರಿ, ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ರು, ನಿಮ್ಮ ಲವ್ ಅಫೇರಲ್ಲಿ ಪ್ರಾಬ್ಲಮ್ ಆಗಿದ್ರು ಅದು ರಿಕವರ್ ಆಗೋದಕ್ಕೆ, ಆರೋಗ್ಯ ರಿಕವರ್ ಆಗೋದಕ್ಕೆ, ಹಣಕಾಸು ರಿಕವರಿ ಆಗೋದಕ್ಕೆ, ಎಲ್ಲಾದರೂ ಸ್ಟಕ್ ಆಗಿದೆ ಹಣ ಅಂದರೆ ಅದು ರಿಕವರಿ ಆಗೋದಕ್ಕೆ ಅವಕಾಶ ಇದೆ. ಈ ಸಮಯದಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಯಾವುದೇ ರೀತಿಯ ಸಮಸ್ಯೆನ ಇಲ್ಲಿ ತೋರಿಸ್ತಾ ಇಲ್ಲ. ರಿಕವರಿ ಟೈಮ್ ಇದು. ನಿಮಗೆ ಏನು ಬೇಕೋ ಅದು ರಿಕವರ್ ಆಗಿ ನಿಮ್ಮ ಹತ್ತಿರಕ್ಕೆ ಬರೋದಕ್ಕೆ ಅವಕಾಶ ಇರುವಂತಹ ಕಾರಣ ತೋರಿಸ್ತಾ ಇದೆ. ಆ ಥರದ ಒಂದು ಗೈಡೆನ್ಸ್ನ ಏಂಜಲ್ಸ್ ಕೊಡ್ತಾ ಇದ್ದಾರೆ. ಓಕೆ ಓಕೆ. ಇನ್ನು ಅವರಿಗೆ ಯಾವ ಕ್ರಿಸ್ಟಲ್ ಹಾಕ್ಬೇಕಾಗತ್ತೆ? ಅವರಿಗೆ ಸಾಮಾನ್ಯವಾಗಿ ನಾನು ಮಿಥುನ ರಾಶಿಗೆ ಹೇಳಿದಾಗೆ ಕನ್ಯಾ ರಾಶಿ ಅಧಿಪತಿ ಕೂಡ ಬುಧನೇ ಆಗಿರೋದ್ರಿಂದ ಗ್ರೀನ್ ಎವೆಂಚೂರಿಯನ್ ಅನ್ನುವಂತಹ ಸ್ಟೋನ್ನೇ ನಾನು ಇಲ್ಲಿ ಹೆಚ್ಚಾಗಿ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ಬೋದು, ಜನರಲ್ ಆಗಿ ರಾಶಿ ವಿಚಾರಕ್ಕೆ ಬಂದಾಗ. ಓಕೆ. ಇನ್ನು ವೈಯಕ್ತಿಕವಾಗಿ ತಿಳ್ಕೊಳ್ಳೋದಾದ್ರೆ ಅವರ ಒಂದು ಜಾತಕವನ್ನ ಪರಿಶೀಲನೆ ಮಾಡಿದ ನಂತರ ಕ್ರಿಸ್ಟಲ್ ನ ನೀವು ಜಾತಕ ವಿಮರ್ಶೆ ಮಾಡಿ ಕೊಡುವುದಂಥದ್ದು ಒಂದು ವಿಧಾನ. ಅವರ ಪ್ರಾಬ್ಲಮ್ಗಳ ಮೇಲೆ ಡಿಸೈಡ್ ಮಾಡಿ. ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದೆ ಅಂದ್ರೆ ನೋಡಿ, ನಾನು ಹಾಕಿರುವಂಥ ಇದು ನಾನು ಕಸ್ಟಮೈಸ್ ಮಾಡ್ಕೊಳ್ತೀನಿ. ಯಾವಾಗಲೂ ನಾನು ಹಾಕಲಿ, ನನ್ನ ಕ್ಲೈಂಟ್ಸ್ಗೆ ಇರ್ಬೋದು, ನನಗೆ ನನ್ನ ಬಳಿ ಬರೋರಿಗೆ ನಾನು ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಇಲ್ಲಿ ನಾನು ಒಂದು ಹಾಕಿರುವಂಥದ್ದು ಪೈರೇಟ್ ಅನ್ನುವಂಥ ಸ್ಟೋನ್, ಇನ್ನೊಂದು ಬಂದು ಸಿಟ್ರಿನ್. ಇದೆರಡು ಹಣಕಾಸಿನ ವಿಚಾರದಲ್ಲಿ ಪಾಸಿಟಿವ್ ಆದಂತಹ ಒಂದು ಇಂಪ್ಯಾಕ್ಟ್ನ ಕೊಡುವಂತಹ ಸ್ಟೋನ್ ಆಗಿರುತ್ತೆ. ಸೊ ಈ ರೀತಿ ಅವರ ಒಂದು ವೈಯಕ್ತಿಕ ಪ್ರಾಬ್ಲಮ್ಗಳೇನಿರುತ್ತೆ, ವೈಯಕ್ತಿಕ ಸಮಸ್ಯೆಗಳೇನಿರುತ್ತೆ, ಅದರ ಆಧಾರದ ಮೇಲೆ ಕೂಡ ನಾನು ಕ್ರಿಸ್ಟಲ್ಗಳನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನಾನು ಹಾಕಿರುವಂಥದ್ದು ಗ್ರೀನ್ ಅವೆಂಚೂರಿಯನ್, ನಾನು ಹೇಳಿದ್ನಲ್ಲ ಈಗ ಕನ್ಯಾ ರಾಶಿ ಅವರದ್ದು ಸ್ಟೋನ್ ಅಂತ, ಕ್ರಿಸ್ಟಲ್ ಅಂತ, ಅದನ್ನ ಕೂಡ ಹಾಕಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಪರ್ಪಲ್ ಕಲರ್ ನಿಮ್ಗೆ ಏನು ಕಾಣಿಸ್ತಾ ಇದೆ ಅದು ಅಮೆಥಿಸ್ಟ್ ಅನ್ನುವಂಥ ಸ್ಟೋನ್. ಈ ಅಮೆಥಿಸ್ಟ್ ಸ್ಟೋನ್ ಏನಪ್ಪ ತೋರಿಸುತ್ತೆ ಅಂತ ಏನು ಕೊಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಸ್ಪಿರಿಚುಯಾಲಿಟಿ ಕೊಡುತ್ತೆ, ನಾಲೆಜ್ನ ಕೊಡುವಂತಹ ಸ್ಟೋನ್ ಅದು ಅಂತ ಹೇಳ್ಬೋದು. ಓಕೆ ಓಕೆ.